ನೋಡಿ 2002 ಅಲ್ಲಿ ಬಾಬ್ರಿ ಮಸ್ಜಿದ್ ಮತ್ತೆ ರಾಮ ಜನ್ಮಭೂಮಿದ್ ಏನ್ ವಾದ ವಿವಾದ ನಡೀತಿತ್ತು, ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 9ರಿಂದ 10 ವರ್ಷ ಆಗೋಗಿತ್ತು. ಇದಕ್ಕೆ ತುಂಬಾನೇ ಹಿಂದೂ ಆರ್ಗನೈಸೇಷನ್ ಆಗಿರ್ಬೋದು ಅಥವಾ ಮುಸ್ಲಿಂ ಆರ್ಗನೈಸೇಷನ್ ಆಗಿರ್ಬೋದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿತ್ತು. ಇದೇ ತರ ವಿಶ್ವ ಹಿಂದೂ ಪರಿಷತ್ ಅಂತ ಏನ್ ಹಿಂದೂ ಆರ್ಗನೈಸೇಷನ್ ಇದೆ, ಅವರು ಅಯೋಧ್ಯೆಯಲ್ಲಿ 100 ದಿನಗಳ ಕಾಲ ಪೂರ್ಣ ಆಹುತಿ ಅಂತ ಒಂದು ಯಜ್ಞನ ಇಟ್ಕೊಳ್ತಾರೆ. ನೋಡಿ, ಇದೊಂದು ಯಜ್ಞಕ್ಕೆ ನಮ್ಮ ಭಾರತದ ಮೂಲೆ ಮೂಲೆಯಿಂದ ಜನಗಳು ಹೋಗ್ತಾರೆ, ಹಂಗೆ ಗುಜರಾತ್ ಇಂದಲೂ ಜನಗಳು ಅಲ್ಲಿಗೆ ಹೋಗ್ತಾರೆ. ಆ ಯಜ್ಞಕ್ಕೆ ಹೋದವ್ರನ್ನೆಲ್ಲ ಕರ್ ಸೇವಕ್ ಅಂತ ಹೇಳಿ ಕರೀತಾರೆ. ಕರ್ ಅಂದ್ರೆ ಕೈ ಅಂತ, ಸೇವಕ್ ಅಂದ್ರೆ ಸೇವೆ ಮಾಡೋರು ಅಂತ ಹೇಳಿ. ಅಲ್ಲಿಗೆ ಹೋದವರೆಲ್ಲ ಅವರ ಸ್ವಯಂ ಇಚ್ಛೆಯಿಂದ ಆ ಸೇವೆನ ಮಾಡಕ್ ಹೋದವರು, ಮತ್ತೆ ಅಲ್ಲಿ ಹೋದವ್ರನ್ನೆಲ್ಲ ರಾಮ್ ಭಕ್ತರು ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ 22 ಫೆಬ್ರವರಿ ಕರ್ಸೇವಕರೆಲ್ಲ ಅಹಮದಾಬಾದ್ ಇಂದ ಅಯೋಧ್ಯೆ ಬರ್ತಾರೆ ಇದೊಂದು ಯಜ್ಞನ ಮಾಡಕ್ ಅಂತ ಹೇಳಿ. ಅಲ್ಲಿ ಯಜ್ಞನ ಮುಗಿಸಿ 26 ಫೆಬ್ರವರಿ ಅವರೆಲ್ಲ ಅಯೋಧ್ಯೆಯಿಂದ ಅಹಮದಾಬಾದ್ಗೆ ರಿಟರ್ನ್ ಆಗ್ಬೇಕಾಗಿತ್ತು. 25 ಫೆಬ್ರವರಿ ಇದೊಂದು ಯಜ್ಞ ಮುಗಿದೋಗುತ್ತೆ. 26 ಫೆಬ್ರವರಿ ಎಲ್ಲರೂ ಅವ್ರವ್ರ ಮನೆಗೆ ಹೊರಟೋಗ್ತಾರೆ. ಗುಜರಾತ್ ಇಂದ ಯಾರೆಲ್ಲ ಕರ್ಸೇವಕರು ಬಂದಿದ್ರು ಅವರೆಲ್ಲ ಅಯೋಧ್ಯೆಯಿಂದ ಅವ್ರ ಮನೆಗಳಿಗೆ ಹೋಗಕ್ಕೆ ಸಾಬರ್ಮತಿ ಎಕ್ಸ್ಪ್ರೆಸ್ ನ ಹತ್ತುತ್ತಾರೆ. ಈ ಟ್ರೈನ್ ನ ಕೆಪಾಸಿಟಿ ಬಂದು 1,100 ಜನ, ಆದ್ರೆ ತುಂಬಾ ಜನ ನಿಂತ್ಕೊಂಡು ಕೂಡ ಹೋಗ್ತಿರೋದ್ರಿಂದ 2,000 ಜನ ಇದರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇದರಲ್ಲಿ 1,700 ಜನ ಕರ್ಸೇವಕರೇ ಇದ್ರು. ಮತ್ತೆ S5 S6 ಕೋಚ್ ಏನಿತ್ತು ಅದ್ರಲ್ಲಿ ತುಂಬಾ ಜನ ಕರ್ಸೇವಕರು ಅವೈಲೇಬಲ್ ಇದ್ರು. ಈ S5 S6 ಕೋಚ್ ಅಲ್ಲಿ ಏನೊಂದು ಇನ್ಸಿಡೆಂಟ್ ನಡೀತೋ ಅದೇ ಮುಂದೆ ಹೋಗಿ ಗುಜರಾತ್ ನ ಇಡೀ ದಂಗೆಗೆ ಕಾರಣ ಆಗುತ್ತೆ. ಈ ಟ್ರೈನ್ ಅರ್ಲಿ ಮಾರ್ನಿಂಗ್ 4 o'clock ಗೆ ಅಹಮದಾಬಾದ್ಗೆ ರೀಚ್ ಆಗ್ಬೇಕಾಗಿತ್ತು, ಆದ್ರೆ ತುಂಬಾ ಡಿಲೇ ಆಗಿ ಗೋಧ್ರಾದಿಂದ ಹಿಂದೆ ಇರೋ ಒಂದು ಸ್ಟೇಷನ್ ದಾವೂದ್ ಅನ್ನೋ ಪ್ಲೇಸಿಗೆ 6:30 ರೀಚ್ ಆಗುತ್ತೆ. ಮುಂದೆ ಹೋಗಕ್ಕಿಂತ ಮುಂಚೆ ನಾನು ಇಲ್ಲಿ ಇನ್ನೊಂದು ಮಾತನ್ನ ಕ್ಲಾರಿಫೈ ಮಾಡ್ತೀನಿ. ಡಿಫ್ರೆಂಟ್ SIT ತನಿಖೆಯಿಂದ ಬಂದಿರೋ ರಿಪೋರ್ಟ್ಸ್ ಆಗಿರ್ಬೋದು ಅಥವಾ ಆನ್ಲೈನ್ ಅಲ್ಲಿ ಅವೈಲೇಬಲ್ ಆಗಿರೋ ಡೇಟಾ ಸೋರ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಅಷ್ಟೇ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಟ್ರೈನ್ ಇಲ್ಲಿ ಗೋಧ್ರಾ ಸ್ಟೇಷನ್ ಬರುತ್ತೆ. ಗೋಧ್ರಾ ಸ್ಟೇಷನ್ ಅಲ್ಲಿ ಕರ್ಸೇವಕರು ಸ್ವಲ್ಪ ಐಟಮ್ಸ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ಗೋಧ್ರಾ ಸ್ಟೇಷನ್ ಇಂದ ಸ್ವಲ್ಪ ದೂರದಲ್ಲಿ ಹೋಗ್ತಿದ್ದಂಗೆನೆ ಟ್ರೈನ್ ನ ನಿಲ್ಸಕ್ಕೋಸ್ಕರ ಮಲ್ಟಿಪಲ್ ಟೈಮ್ಸ್ ಚೈನ್ ನ ಎಳಿತಾರೆ. ಇದನ್ನ ಟ್ರೈನ್ ಡ್ರೈವರ್ ಕೂಡ ಕನ್ಫರ್ಮ್ ಮಾಡಿದಾನೆ. ಮತ್ತೆ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ತುಂಬಾ ಮೆಕ್ಯಾನಿಕಲ್ ಡಿವೈಸ್ ಇಂದ ಇದು ಪ್ರೂವ್ ಕೂಡ ಆಗಿದೆ. ಟ್ರೈನ್ ನಿಂತಿದ ತಕ್ಷಣ ಇದ್ರ ಮೇಲೆ ಅಟ್ಯಾಕ್ ಮಾಡಕ್ ಅಂತ ಹೇಳಿ 2,000 ಜನ ರೆಡಿ ಇದ್ರು. ಅಂದ್ರೆ ಇವ್ರು ಇಡೀ ಟ್ರೈನ್ ಮೇಲೆ ಅಟ್ಯಾಕ್ ಮಾಡ್ಲಿಲ್ಲ. ಕರ್ಸೇವಕರು ಜಾಸ್ತಿ ಇದ್ದಿದ್ದು S5 S6 ಕೋಚ್ ಮೇಲೆ ಮಾತ್ರ ಇವ್ರು ಅಟ್ಯಾಕ್ ಮಾಡಿದ್ದು. ಅಟ್ಯಾಕ್ ನಡೀತಿರೋದನ್ನ ನೋಡಿ ಟ್ರೈನ್ ಒಳಗಡೆ ಇದ್ದಿದ್ದ ಕರ್ಸೇವಕರೆಲ್ಲ ವಿಂಡೋ ಮತ್ತೆ ಡೋರ್ ನೆಲ್ಲ ಕ್ಲೋಸ್ ಮಾಡ್ಕೊಳ್ತಾರೆ. ನೋಡ್ತಿದ್ದಂಗೆ 2 ಕೋಚ್ಗೂ ಬೆಂಕಿ ಹತ್ಕೊಳ್ಳುತ್ತೆ. ಫೈರ್ ಬ್ರಿಗೇಡ್ ಬರೋ ಅಷ್ಟೊತ್ತಿಗೆ 59 ಜನ ಸತ್ತೋಗ್ತಾರೆ. ಇದರಲ್ಲಿ 22 ಜನ ಮೇಲು, 27 ಫಿಮೇಲ್ ಮತ್ತೆ 10 ಜನ ಚಿಲ್ಡ್ರನ್ ಸಾಯ್ತಾರೆ. ನ್ಯೂಸ್ ಅಲ್ಲೆಲ್ಲ ಬರಕ್ ಸ್ಟಾರ್ಟ್ ಆಯ್ತು S5 S6 ಕೋಚ್ಗೆ ಬೆಂಕಿ ಹತ್ತಿದೆ ಅಂತ. ಆದ್ರೆ ಇದುವರೆಗೂ ಯಾರಿಗೂ ಗೊತ್ತಿರ್ಲಿಲ್ಲ ಬೆಂಕಿ ಹೆಂಗತ್ತಿತ್ತು, ಯಾಕೆ ಈ ತರ ಆಯ್ತು ಅಂತ. ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ VHP ಲೀಡರ್ಸ್ ಏನಿರ್ತಾರೆ ಅವ್ರುಗಳು ಸುಟ್ಟೋಗಿರೋ ಬಾಡಿನ ಓಪನ್ ಗಾಡಿಯಲ್ಲಿ ಇಟ್ಕೊಂಡು ಸಿಟಿ ಮಧ್ಯದಿಂದ ಅವ್ರು VHP ಆಫೀಸ್ ತನಕ ತಗೊಂಡ್ ಹೋಗ್ತಾರೆ. ಸಿಟಿ ಮಧ್ಯದಲ್ಲಿ ಈ ತರ ವಿಜುವಲ್ಸ್ ನೋಡಿ ಜನರೆಲ್ಲ ಶಾಕ್ ಆಗಿದ್ರು. ತುಂಬಾನೇ ಸ್ಲೋಗನ್ಸ್ ಗಳನ್ನ ಕೂಗ್ತಾ ಇದ್ರು. ಮತ್ತೆ ಇದು ಲೈವ್ ಟೆಲಿಕಾಸ್ಟ್ ಕೂಡ ಆಗ್ತಾ ಇತ್ತು. ಇದರಿಂದ ನಿಧಾನವಾಗಿ ಜನರಿಗೆ ಏನಾಗ್ತಿದೆ ಅಂತ ಗೊತ್ತಾಗಕ್ ಸ್ಟಾರ್ಟ್ ಆಯ್ತು. ಇದೊಂದು ಇನ್ಸಿಡೆಂಟ್ ಇಂದ ತುಂಬಾನೇ ಹಿಂದೂ ಸಂಘಟನೆಗಳು ತುಂಬಾನೇ ಕೋಪಗೊಂಡಿತ್ತು. ಈ ಬಾಡಿಗಳನ್ನೆಲ್ಲ VHP ಲೀಡರ್ 16 ಸಿವಿಲ್ ಹಾಸ್ಪಿಟಲ್ ಹತ್ರ ತಗೊಂಡ್ ಹೋಗ್ತಾರೆ. ಆ ಒಂದು ಹಾಸ್ಪಿಟಲ್ ಹತ್ರ ಹಿಂದೂ ಆರ್ಗನೈಸೇಷನ್ ಆಗಿರೋ VHP, ಬಜರಂಗ್ ದಳ್ ಮತ್ತೆ RSS ಎಲ್ಲರೂ ಆ ಒಂದು ಪ್ಲೇಸ್ ಅಲ್ಲಿ ಗ್ಯಾದರ್ ಆಗ್ತಾರೆ. ಹಾಸ್ಪಿಟಲ್ ಹತ್ರ ನಿಂತಿರೋ PCR ಮ್ಯಾನ್ ಮೊದಲೇ ಇನ್ಫಾರ್ಮ್ ಮಾಡುತ್ತೆ ಯಾವ ತರ ಜನಗಳೆಲ್ಲ ಬಸ್ ಇಂದ ಬಂದು ಇಲ್ಲಿ ಗ್ಯಾದರ್ ಆಗ್ತಾ ಇದಾರೆ. ಇದರಿಂದ ಸಿಚುವೇಶನ್ ತುಂಬಾನೇ ಔಟ್ ಆಫ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಮೊದಲೇನೆ ಇನ್ಫಾರ್ಮ್ ಮಾಡಿರುತ್ತೆ. ಸಿಚುವೇಶನ್ ಯಾವ ತರ ಔಟ್ ಆಫ್ ಕಂಟ್ರೋಲ್ ಆಯ್ತು ಅಂದ್ರೆ ಜನಗಳನ್ನ ಹೊರಗಡೆ ಎಳೆದು ಹೊಡಿತಿದ್ರು ಮತ್ತೆ ಕಡಿತಿದ್ರು. ಆ ಒಂದು ಟೈಮ್ ಅಲ್ಲಿ ಮೀಡಿಯಾಗೆ ಅಷ್ಟೊಂದು ರಿಸ್ಟ್ರಿಕ್ಷನ್ ಅನ್ನೋದು ಇರ್ಲಿಲ್ಲ. ಹಂಗಾಗಿ ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ತಾ ಎಷ್ಟೊಂದು ಇನ್ಸಿಡೆಂಟ್ ಗಳನ್ನ ಲೈವ್ ಆಗಿ ಟೆಲಿಕಾಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಲೈವ್ ರಿಪೋರ್ಟಿಂಗ್ ನೋಡ್ತಿದ್ದ ಜನಗಳೆಲ್ಲ ಪೊಲೀಸ್ ಅವರೆಲ್ಲ ಎಲ್ಲೆಲ್ಲಿ ಇರಲ್ಲ ಅಂತ ಗೊತ್ತಾಗಿ ಆ ಜಾಗದಲ್ಲಿ ಈ ದಂಗೆಗಳನ್ನ ಇನ್ನೂ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈ ಒಂದು ಇನ್ಸಿಡೆಂಟ್ ಇಂದ ಗುಜರಾತ್ ನ ಎಲ್ಲಾ ಪ್ಲೇಸ್ ಅಲ್ಲೂ ಗಲಭೆಗಳಾಗಕ್ ಸ್ಟಾರ್ಟ್ ಆಗುತ್ತೆ. ಈ ಗಲಭೆ ಕಂಟಿನ್ಯೂಸ್ ಆಗಿ 3 ದಿನ ನಡೆಯುತ್ತೆ. ಈ ಒಂದು ಗಲಭೆಯಿಂದ 790 ಮುಸ್ಲಿಮ್ಸ್, 254 ಜನ ಹಿಂದೂಗಳು ಸಾಯ್ತಾರೆ. ಆ ಒಂದು ಟ್ರೈನ್ ಇನ್ಸಿಡೆಂಟ್ ಇಂದ ಆಲ್ರೆಡಿ 59 ಜನ ಹಿಂದೂಗಳು ಸತ್ತಾಗಿರುತ್ತೆ. ಇದು ಒಂದು ಅಫಿಷಿಯಲ್ ಫಿಗರ್, ಬಟ್ ಅನ್ಅಫಿಷಿಯಲ್ ಡೇಟಾ ಇದಕ್ಕಿಂತ ಜಾಸ್ತಿ ಇದೆ. 27 ಫೆಬ್ರವರಿ ತನಕ ಈ ಒಂದು ಗಲಭೆ ಗುಜರಾತ್ ನ ಮೂಲೆ ಮೂಲೆ ನಡೀತಿರುತ್ತೆ. ಆದ್ರೆ 28 ಫೆಬ್ರವರಿಗೆ ಗಲಭೆ ಕೈ ಮೀರಿ ನಡೆಯಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಒಂದು ಗಲಭೆಗಳು ಗುಲ್ಮರ್ಗ್, ನರೋದಾ, ಪಾಟಿಯಾ, ನರೋದಾ ಅಂತ ಹಳ್ಳಿಗಳ ತನಕ ಮುಟ್ಟಕ್ ಸ್ಟಾರ್ಟ್ ಆಗುತ್ತೆ. ಗುಲ್ಮರ್ಗ್ ಅನ್ನೋ ಪ್ಲೇಸ್ ಅಲ್ಲಿ ಮುಸ್ಲಿಂ ಮೆಜಾರಿಟಿ ಜಾಸ್ತಿ ಇರುತ್ತೆ. ಅದೇ ಒಂದು ಜಾಗದಲ್ಲಿ ಕಾಂಗ್ರೆಸ್ ನ MP ಎಹ್ಸಾನ್ ಜಾಫ್ರಿ ಅವರು ಕೂಡ ಇರ್ತಾರೆ. ಈ ಒಂದು ಗುಲ್ಮರ್ಗ್ ನ ಸೊಸೈಟಿಯಲ್ಲಿ 29 ಬಂಗ್ಲೆಗಳಿರುತ್ತೆ, 10 ಅಪಾರ್ಟ್ಮೆಂಟ್ ಗಳಿರುತ್ತೆ. ಎಲ್ಲ ಆಲ್ಮೋಸ್ಟ್ ಅಪ್ಪರ್ ಮಿಡಲ್ ಕ್ಲಾಸ್ ಅವರು ಇಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆ ಸೊಸೈಟಿ ನಿಯರ್ ಮಾರ್ನಿಂಗ್ 9 ಗಂಟೆ ಅಷ್ಟೊತ್ತಿಗೆ ತುಂಬಾ ಜನ ಆ ಪ್ಲೇಸ್ ಅಲ್ಲಿ ಗ್ಯಾದರ್ ಆಗ್ತಾರೆ. ಆಮೇಲೆ ಸ್ಲೋಗನ್ಸ್ ಗಳನ್ನ ಕೂಗಕ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನೋಡಿದ ಆ ಸೊಸೈಟಿ ಜನಗಳು ತುಂಬಾನೇ ಗಾಬರಿಯಾಗಿ ಪೊಲೀಸ್ ಅವರಿಗೆ ಕಾಲ್ ಮಾಡ್ತಾರೆ. ಆದ್ರೆ ಆ ಒಂದು ಜಾಗಕ್ಕೆ ಯಾವುದೇ ಪೊಲೀಸ್ ಅವರು ಕೂಡ ಬರಲ್ಲ. ಇದನ್ನ ನೋಡಿ ಜನರು ಇನ್ನೂ ಗಾಬರಿಯಾಗಿ ಎಹ್ಸಾನ್ ಅವರಿಗೆ ಕಾಂಟ್ಯಾಕ್ಟ್ ನ ಮಾಡ್ತಾರೆ. ಎಹ್ಸಾನ್ ಅವರು ಕೂಡ ದೊಡ್ಡ ಪೊಲಿಟಿಷಿಯನ್ಸ್ ಮತ್ತೆ ಪೊಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ್ಲೂ ಕೂಡ ಯಾರು ಕೂಡ ಅವ್ರ ಹೆಲ್ಪ್ ಬರಲ್ಲ. ಹೊರಗಡೆ ಇದ್ದಂತ ಜನರು ಯಾರೆಲ್ಲ ಸ್ಲೋಗನ್ ನ ಕೂಗ್ತಿದ್ರು ಅವರೆಲ್ಲ ಮನೆ ಒಳಗಡೆ ನುಗ್ಗಿ ಜನರಿಗೆ ಹೊಡೆದು ಮತ್ತೆ ಅವ್ರ ಮನೆಗಳಿಗೆ ಬೆಂಕಿ ಹಚ್ಚಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಆ ಸೊಸೈಟಿಯಲ್ಲಿ ಇದ್ದಂತ ಜನರು ಮತ್ತೆ ಎಹ್ಸಾನ್ ಅನ್ನು ಸೇರಿಸಿ ಟೋಟಲ್ 69 ಜನ ಸಾಯ್ತಾರೆ. ಮತ್ತೆ 18 ಮನೆಗಳನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ತಾರೆ. ಅಕ್ಟೋಬರ್ 2007 ಅಲ್ಲಿ ಆಜ್ ತಕ್ ನ್ಯೂಸ್ ಅವರು
ತೆಲ್ಕಾ ಸ್ಟಿಂಗ್ ಆಪರೇಷನ್ ಇಂದ ಏನ್ ಫೂಟೇಜ್ ಇರುತ್ತೆ ಅದನ್ನ ಪಬ್ಲಿಷ್ ಮಾಡ್ತಾರೆ. ಇದರಲ್ಲಿ 14 VHP ಬಜರಂಗ್ ದಳ ಆಕ್ಟಿವಿಸ್ಟ್ ಲೀಡರ್ ಮತ್ತೆ ಹೆಂಗೆ ರೂಲಿಂಗ್ ಗವರ್ನಮೆಂಟ್ MLAs ಇವರೆಲ್ಲ ಡಿಸ್ಕಸ್ ಮಾಡಿ ಹೆಂಗೆ ಇದೊಂದು ಇನ್ಸಿಡೆಂಟ್ ನ ಕ್ರಿಯೇಟ್ ಮಾಡಿದ್ರು ಅಂತ ಫೂಟೇಜ್ ನ ಪಬ್ಲಿಷ್ ಮಾಡ್ತಾರೆ. ಇದಾದ್ಮೇಲೆ 2016 ನಲ್ಲಿ SIT ಕೂರುತ್ತೆ. ಇದರಲ್ಲಿ ಇನ್ವಾಲ್ವ್ ಆಗಿರೋ 11 ಜನಕ್ಕೆ ಜೀವಾವಧಿ ಶಿಕ್ಷಣ ಕೊಡುತ್ತೆ. ಅದೇ ಸೇಮ್ ಡೇ ಗುಜರಾತ್ ನ ನರೋದಾ ಪಾಟಿಯ ಮತ್ತೆ ನರೋದಾ ಹಳ್ಳಿಯಲ್ಲಿ ಸುಮಾರು 5,000 ಜನ ಒಟ್ಟಿಗೆ ಆ ಹಳ್ಳಿಯವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಿಂದೂ ಮತ್ತೆ ಮುಸ್ಲಿಂ ಅವರ ಮಧ್ಯದಲ್ಲಿ ಈ ತರ ಗಲಭೆಗಳು ಇನ್ನೂ ಜಾಸ್ತಿ ಆಗ್ಲಿ ಅಂತ ಪ್ಲಾನ್ ಮಾಡಿನೇ ಈ ತರ ಅಟ್ಯಾಕ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಇದು ಕೂಡ ಮಾರ್ನಿಂಗ್ 9 o'clock ಅಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ. ಸುಮಾರು 10 ಗಂಟೆಗಳ ಕಾಲ ಇದೊಂದು ಗಲಭೆ ನಡೆಯುತ್ತೆ. ಇದರಲ್ಲಿ LPG ಸಿಲಿಂಡರ್ ಗಳಿಗೆ ಬೆಂಕಿನ ಹಾಕ್ತಾರೆ ಮತ್ತೆ ಮನೆ ಒಳಗಡೆ ಇರೋ ಜನರನ್ನೆಲ್ಲ ಹೊರಗಡೆ ಕರ್ಕೊ ಬಂದು ಹೊಡೆಯಕ್ ಸ್ಟಾರ್ಟ್ ಮಾಡ್ತಾರೆ. ಯಾರೆಲ್ಲ ಅಟ್ಯಾಕ್ ಮಾಡ್ತಿದ್ರು ಅವ್ರ ಕೈಗೆ ಹತ್ಯಾರ ಮತ್ತೆ ಟೂಲ್ಸ್ ಗಳ ಸಪ್ಲೈ ಈಸಿಲಿ ಆಗ್ತಾ ಇತ್ತು. ಇದುವರೆಗೂ ಯಾರೆಲ್ಲ ಆ ಟೂಲ್ಸ್ ಮತ್ತೆ ಹತ್ಯಾರ ಸಪ್ಲೈ ಮಾಡ್ತಿದ್ರು ಅನ್ನೋದು ಒಂದು ರಹಸ್ಯವಾಗಿ ಉಳ್ಕೊಂಡ್ಬಿಟ್ಟಿದೆ. SIT ಕೂಡ ಇದ್ರ ಮೇಲೆ ತನಿಖೆ ಕೂತ್ಕೊಳ್ಳುತ್ತೆ, ಹಿಂಗೆ ಜನರ ಕೈಗೆ ಇಷ್ಟೊಂದು ಈಸಿಯಾಗಿ ಹತ್ಯಾರಗಳ ಸಪ್ಲೈ ಆಯ್ತು ಅಂತ ಹೇಳಿ. ಆದ್ರೆ ಅವರಿಗೂ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಗಲ್ಲ. ಎಷ್ಟೋ ಮನೆಗಳ ಮೇಲೆ ಬೆಂಕಿನ ಹಾಕ್ತಾರೆ, ಹೆಣ್ಮಕ್ಳ ಮೇಲೆ ಅಸಾಲ್ಟ್ ನ ಮಾಡ್ತಾರೆ. ಸುಮಾರು 10 ಗಂಟೆಗಳ ಕಾಲ ನಡೆಯೋ ಇದೊಂದು ಗಲಭೆಯಲ್ಲಿ 97 ಜನ ಅವ್ರ ಜೀವನ ಕಳ್ಕೊಳ್ತಾರೆ. ಈ ಒಂದು ಇನ್ಸಿಡೆಂಟ್ ನ ಹಿಂದ್ಗಡೆ ಇರೋ ಫುಲ್ ಮಾಸ್ಟರ್ ಮೈಂಡ್ ಬಾಬು ಬಜರಂಗಿನ ತೆಲ್ಕದವರು ಸ್ಟಿಂಗ್ ಆಪರೇಷನ್ ಅಂತ ಕೂರಿಸಿ ಆ ಒಂದು ವಿಡಿಯೋನ ಮಾಡಿ ಅದನ್ನ ಪಬ್ಲಿಷ್ ಮಾಡ್ತಾರೆ. ಆ ಒಂದು ವಿಡಿಯೋದಲ್ಲಿ ಅವ್ನು ಹೇಳ್ತಾನೆ, ಹೆಂಗೆ ನಾವು ನರೋದಾ ಪಟಾಯದಲ್ಲಿ ಜನರನ್ನೆಲ್ಲ ಸಾಯಿಸ್ಕೊಂಡ್ ಬಂದ್ವಿ ಮತ್ತೆ ಗೌರ್ಮೆಂಟ್ ಹೆಂಗೆ ನಮಗೆ ಬ್ಯಾಕಪ್ ಆಗಿ ಸಪೋರ್ಟ್ ಮಾಡ್ತಾ ಬಂತು ಅಂತ. ಇವನಿಗೆ ಕೂಡ ಮುಂದೆ ಹೋಗಿ ಜೀವಾವಧಿ ಶಿಕ್ಷೆ ಆಗುತ್ತೆ. ಆದ್ರೆ ಇವನ್ ವಿಡಿಯೋದಲ್ಲಿ ಏನ್ ಹೇಳಿರ್ತಾನೆ ಅದನ್ನೆಲ್ಲ ಕೋರ್ಟ್ ಅಲ್ಲಿ ಒಪ್ಕೊಳ್ಳಲ್ಲ. ನಿಜ ಹೇಳ್ಬೇಕು ಅಂದ್ರೆ ಈ ಒಂದು ಇನ್ಸಿಡೆಂಟ್ ಇಂದ ಯಾರಿಗೂ ಕೂಡ ಶಿಕ್ಷೆ ಅನ್ನೋದಾಗಲ್ಲ. ಯಾರ್ದೆಲ್ಲ ಹೆಸರು ಬಂದಿತ್ತು ಈ ಒಂದು ಗಲಭೆಯಿಂದ ಕರೆಕ್ಟ್ ಆಗಿರೋ ಎವಿಡೆನ್ಸ್ ನ ಕಲೆಕ್ಟ್ ಮಾಡದಲ್ಲೇ ಇರೋ ಕಾರಣ ಯಾರಿಗೂ ಕೂಡ ಶಿಕ್ಷೆ ಅನ್ನೋದಾಗಲ್ಲ. ಇಲ್ಲಿ ಈ ಇನ್ಸಿಡೆಂಟ್ ನ ಹಿಂದೆ ದೊಡ್ಡ ಕೈವಾಡದ ಹೆಸರು ಒಂದು ಬರುತ್ತೆ, ಅದೇ ಮಾಯಾ ಕೊಂಡಾಣಿ. ಇವ್ರಿಗೆ ಕೂಡ 28 ವರ್ಷಗಳ ಕಾಲ ಶಿಕ್ಷೆ ಆಗಿರುತ್ತೆ. ಆದ್ರೆ ಯಾವುದೇ ಪ್ರಾಪರ್ ಎವಿಡೆನ್ಸ್ ಇಲ್ದಲೇ ಇರೋ ಕಾರಣ ಇವ್ರನ್ನ ಕೂಡ ರಿಲೀಸ್ ಮಾಡೋ ಪರಿಸ್ಥಿತಿ ಬರುತ್ತೆ. ನರೋದಾ ಪಟಾಯ ಇನ್ಸಿಡೆಂಟ್ ಆದ್ಮೇಲೆ ಇವ್ರು ಎಲೆಕ್ಷನ್ ನಿಲ್ತಾರೆ. ಅಲ್ಲಿ ತುಂಬಾ ವೋಟ್ ಇಂದ ಇವ್ರು ವಿನ್ ಕೂಡ ಆಗ್ತಾರೆ. ಅಲ್ಲಿಂದ ಮುಂದೆ ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ಆಗಿ ಈ ಕೇಸ್ ಕಂಟಿನ್ಯೂ ಆಗ್ತಿರೋದ್ರಿಂದ ಆ ಪೋಸ್ಟ್ ನ ಬಿಡೋ ಪರಿಸ್ಥಿತಿ ಕೂಡ ಇವ್ರಿಗೆ ಬಂದು ಆ ಪೋಸ್ಟ್ ನ ಬಿಟ್ಬಿಡ್ತಾರೆ. ಇದಾದ್ಮೇಲೆ 1 ಮಾರ್ಚ್ ಹನುಮಾನ್ ಟೇಕ್ರಿ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಬೆಸ್ಟ್ ಬೇಕರಿ ಅನ್ನೋ ಹೆಸರಲ್ಲಿ ಬೇಕರಿನ ನಡೆಸ್ತಾ ಇರ್ತಾರೆ. ಈ ಒಂದು ಬೇಕರಿ ಒಳಗಡೆ 14 ಜನ ಕತ್ ಕೂತ್ಕೊಂಡಿರ್ತಾರೆ. ಅದ್ರಲ್ಲಿ 11 ಜನ ಮುಸ್ಲಿಮ್ಸ್ ಆಗಿರ್ತಾರೆ, 3 ಜನ ಹಿಂದೂಗಳಾಗಿರ್ತಾರೆ. ಟೋಟಲ್ 14 ಜನನನ್ನು ಆ ಬೇಕರಿ ಒಳಗಡೆ ಜೀವಂತ ಸುಟ್ಟಾಕ್ಬಿಡ್ತಾರೆ. ನಡೆದಿರೋ ಇನ್ಸಿಡೆಂಟ್ ಮತ್ತೆ ಸಿಚುವೇಶನ್ ಎಲ್ಲ ಗೌರ್ಮೆಂಟ್ ಹತ್ರ ಕ್ವಶನ್ ಮಾಡಿ ಕೇಳಿದ್ರೆ ಗೌರ್ಮೆಂಟ್ ನಮ್ಮ ಹತ್ರ ಎಷ್ಟು ಪ್ರಯತ್ನ ಆಗಿದೆ ಅಷ್ಟನ್ನ ನಾವು ಪಟ್ಟಿದೀವಿ, ಆದ್ರೆ ಹ್ಯೂಜ್ ಕ್ರೌಡ್ ಇರೋ ಕಾರಣದಿಂದ ಅಲ್ಲೇನ್ ಆಕ್ಷನ್ ನಡೆದಿದೆ ಅದಕ್ಕೊಂದು ರಿಯಾಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರ, ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಇತ್ತು, ಅಲ್ಲಿಂದ ಕೂಡ ಪೊಲೀಸ್ ಫೋರ್ಸ್ ನ ಕರ್ಸೋದಕ್ಕೋಸ್ಕರ ಲೆಟರ್ ನ ಹಾಕಿದ್ವಿ. ಆದ್ರೆ ಅಪೋಸಿಷನ್ ಪಾರ್ಟಿಯಿಂದ ಯಾವುದೇ ರೀತಿ ಹೆಲ್ಪ್ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಗವರ್ಮೆಂಟ್ ಇದನ್ನ ಕೂಡ ಹೇಳುತ್ತೆ 27ನೇ ತಾರೀಕು ಚೀಫ್ ಮಿನಿಸ್ಟರ್ ಗೋಧ್ರಾ ರೀಚ್ ಆಗಿ SIT ತನಿಖೆಗೆ ಕೂರಿಸಿದ್ರು ಅಂತ. ಮತ್ತೆ ಗೋಧ್ರಾದಲ್ಲಿ ಕರ್ಫ್ಯೂ ಕೂಡ ಹಾಕಿದ್ವಿ, ಮುಂದೆ ಈ ತರ ಗಲಭೆಗಳು ನಡಿಬಾರ್ದು ಅಂತ ಗವರ್ಮೆಂಟ್ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದೆ. ಮತ್ತೆ ಗವರ್ಮೆಂಟ್ ಇದನ್ನ ಕೂಡ ಹೇಳುತ್ತೆ ಆ ಟೈಮಲ್ಲಿ 6,000 ಹಜ್ ಯಾತ್ರಿಗಳನ್ನ ಗುಜರಾತ್ ನ ಗವರ್ಮೆಂಟ್ ಅವ್ರ ಮನೆಗೆ ರಿಟರ್ನ್ ಆಗಕ್ಕೆ ಹೆಲ್ಪ್ ಮಾಡಿರುತ್ತೆ ಅಂತ. ಆದ್ರೆ ಇವತ್ತಿನವರೆಗೂ ಜನಗಳು ಗವರ್ಮೆಂಟ್ ಮೇಲೆ ಇದನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಅಪೋಸಿಷನ್ ಪಾರ್ಟಿ ಅವರಾಗಿರ್ಬೋದು, ರಾಜಧರ್ಮದ ಪಾಲನೆ ಇಲ್ಲಿ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಜನರು ಕೂಡ ಗವರ್ಮೆಂಟ್ ಮೇಲೆ ಕ್ವಶನ್ ಮಾಡ್ತಿರೋದಕ್ಕೆ ಇದ್ರ ಹಿಂದ್ಗಡೆ ತುಂಬಾ ರೀಸನ್ಸ್ ಗಳಿದೆ. ಪಾರ್ಟ್ 2 ಅಲ್ಲಿ ಉಳಿದಿರೋ ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.